ನಿಜವಾದ ಕೋಲ್ಡ್ ಪ್ರೆಸ್ ಏನು ಅನ್ನೋದು ಇಲ್ಲಿ ನೀವು ನೋಡ್ಬೋದು. ಮಿಷಿನಲ್ಲೆಲ್ಲ ಇಟ್ಕೊಂಡು ಸುಮ್ಮನೆ ವುಡ್ ಪ್ರೆಸ್ಸಿಂಗ್ ಒಂದು ಮಾಡ್ತಾರೆ, ಅದೆಲ್ಲ ಬಿಸಿ ಬಂದಿರುತ್ತೆ. ಎಣ್ಣೆ ಬಿಸಿ ಬಂದಮೇಲೆ ಅದರಲ್ಲಿರೋ ಮಿನರಲ್ಸು ಮತ್ತು ವಿಟಮಿನ್ಸು ಹೈಟ್ಗೆ ಎಲ್ಲ ಹೋಗ್ಬಿಟ್ಟಿರುತ್ತೆ. ಮಿಷಿನಲ್ಲಿ ಹಾಕಿದ್ರೆ ನಿಮ್ಗೆ 15-30 ನಿಮಿಷದಲ್ಲಿ ಎಣ್ಣೆ ತೆಗಿತಾರೆ. ನಮ್ಮದು ನೋಡಿ ಎತ್ತಿನ ಗಾಣದಲ್ಲಿ ಕನಿಷ್ಠ ಪಕ್ಷ 2.5 ಗಂಟೆ ಬೇಕು. ಕಡಲೆ ಬೀಜದಾದರೆ ಕೊಬ್ಬರಿ ಎಣ್ಣೆಗಾದರೆ 2 ಗಂಟೆ ಬೇಕು. ಬಾರಿ 12 kg ಹಾಕ್ಬೋದು. 12 kg ನೀವು ಕಡಲೆ ಬೀಜ ಹಾಕಿದ್ರೆ ಒಂದು 5 kg ಎಣ್ಣೆ ಬರುತ್ತೆ. 2.5 kgಗೆ 1 ಲೀಟ್ರ್ ಎಣ್ಣೆ ಅಂತೂ ಬರುತ್ತೆ. ಒಳ್ಳೆ ಚೆನ್ನಾಗಿರೋ ಬೀಜ ಹಾಕ್ಬೇಕು ಅಷ್ಟೇ. ನಾವು ಮಿಷಿನ್ಗೂ ಇದಕ್ಕೂ ಭಾಳ ವ್ಯತ್ಯಾಸ ಇರುತ್ತೆ. ಇದ್ರ ಎಣ್ಣೆ ರುಚಿನೇ ಬೇರೆ ಇರುತ್ತೆ. ನಮ್ಮ ಡಾಕ್ಟರ್ ಮಂಜುನಾಥ್ ಸರ್ ಬರ್ತಾಯಿದ್ದಾರೆ, ಅದು ಬಿಟ್ಟರೆ ದರ್ಶನ್ ಸರ್ ಬರ್ತೀನಿ ಅಂತ ಹೇಳಿದ್ದಾರೆ. ಏನು ಲಿಮಿಟೆಡ್ ಮಾರ್ಜಿನು ಬರೋದೆಲ್ಲ ಗೋಶಾಲೆಗೆ ಬಳಕೆ ಮಾಡ್ಕೊತೀವಿ. ತಾಯಿ ಎದೆ ಹಾಲಲ್ಲಿ ಏನು ವಿಟಮಿನ್ಸು ಪ್ರೋಟೀನ್ಸ್ ಇರುತ್ತೋ ಕೊಬ್ಬರಿ ಎಣ್ಣೆನಲ್ಲಿ ಆ ರೀತಿ ಇರುತ್ತೆ. ಮುಟ್ಟು ನೋಡಿ, ಎಣ್ಣೆ ಮುಟ್ಟು ನೋಡಿ, ನಿಜವಾಗಿ ಕೋಲ್ಡ್ ನೋಡಿ ಏನಿತ್ತು ಈಗ ಗೊತ್ತಾಗ್ತಾಯಿದೆ ಅಲ್ವಾ. ಅದೇ ನೀವು ಗಾಣದಲ್ಲಿ ಹೋಗಿ ಮುಟ್ಟಿ ಬಿಸಿ ಇರುತ್ತೆ. ಎಲ್ಲ ಯಾರು ನೋಡ್ರು ಹಾರ್ಟ್ ಅಟ್ಯಾಕ್ ಅಂತಾರೆ. ಈಗ ನಿಜವಾದ ಗಾಣದ ಎಣ್ಣೆನಲ್ಲಿ ತಿನ್ನೋದ್ರಿಂದ ನಿಮ್ಗೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಈಗ ನೋಡಿ, ಇದು ನಾವು 2.5 kg ಕೊಬ್ಬರಿ ಹಾಕ್ತೀವಿ ಅಥವಾ ಕಡಲೆ ಬೀಜ ಆದರೆ 3 kg ಹಾಕಿ 1 kg ತೆಗಿತೀವಿ. ಪಾಕೆಟ್ ಬರೋದ್ರಲ್ಲಿ ಬರೀ 170-140 ರೂಪಾಯಿಗೆ 1 ಲೀಟ್ರ್ ಎಣ್ಣೆ ಮಾರಾಟ ಮಾಡ್ತಾಯಿದ್ದಾರೆ. ಯಾಕೆ ಬರುತ್ತೆ? 1 kg ಕಡಲೆ ಬೀಜನೇ ಇವತ್ತು 120 ರೂಪಾಯಿ ಇದೆ. 3 kg ಹಾಕಿದ್ರೆ ನಮ್ಗೆ ಎಷ್ಟಾಯಿತು? 360 ರೂಪಾಯಿ ಅಷ್ಟೇ ಆಯಿತು ಕಡಲೆ ಬೀಜದ. ಮತ್ತು 140 ರೂಪಾಯಿಗೆ ಯಾಕೆ ಸರ್ ಕೊಡ್ಲಿಕ್ಕೆ ಸಾಧ್ಯ? ಕಲಬೆರಕೆ ಇರುತ್ತೆ ಅದು ಅಂತ. ಆದ್ದರಿಂದ ಜನಗಳಿಗೆ ಕಾಯಿಲೆ ಅಟ್ಯಾಚ್ ಆಗಿ ಬರ್ತಾ ಇರುತ್ತೆ. ಒಂದು ದಿನಕ್ಕೆ ಸರ್ ಈಗ ನೋಡಿ ಇದರಲ್ಲಿ 15 kg ಕೊಬ್ಬರಿ ಎಣ್ಣೆ ಹಾಕಿದ್ರೆ ನಮ್ಗೆ ಒಂದು 6 ಲೀಟ್ರ್ ಬರುತ್ತೆ. ಈ ರೀತಿ ದಿನಕ್ಕೆ ಒಂದು 4 ಬಾರಿ ತೆಗಿತೀವಿ. ಒಂದು ಗಾಣದಲ್ಲಿ 24 ಲೀಟ್ರ್ ಬರುತ್ತೆ.